ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ 11ನೇ ತಾರೀಕು ನಡೆದ FDA ಎಕ್ಸಾಮ್ಸ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆ ಬಂದಿತ್ತು, ಈ ರೀತಿ ವಿಷಯಗಳನ್ನು ಚರ್ಚೆ ಮಾಡೋಣ. ಹಾಗೆ ಮುಂದಿನ SDA ಎಕ್ಸಾಮ್ಸ್ಗೆ ಈ ಪ್ರಶ್ನೆ ಪತ್ರಿಕೆಯಿಂದ ತಿಳಿಬೇಕಾದ ಕೆಲವು ಅಂಶಗಳನ್ನು ನೋಡೋಣ. ಸೊ ನಾನ್ HK ಇತ್ತೀಚೆಗೆ ನಡೆದ FDAದಲ್ಲಿ ಹಿಸ್ಟ್ರಿ ಮೇಲೆ 21 ಪ್ರಶ್ನೆ, ಜಿಯೋಗ್ರಫಿ ಮೇಲೆ 11, ಕರೆಂಟ್ ಅಫೇರ್ಸ್ 11, ಮೆಂಟಲ್ ಅಬಿಲಿಟಿ 14, ಸೈನ್ಸ್ ಅಂಡ್ ಟೆಕ್ 14, ಇಂಡಿಯನ್ ಪಾಲಿಟಿ 4, ಈ ರೀತಿ ಪ್ರಶ್ನೆ ಪತ್ರಿಕೆ ರಚನೆ ಆಗಿತ್ತು. ಇದೇ ಬಿಟ್ಟು ಬೇರೆ ವಿಷಯಗಳು ಕೂಡ ಇತ್ತು. ಪಂಚಾಯತ್ ರಾಜ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಎಕನಾಮಿಕ್ಸ್, ಈ ರೀತಿ ಬೇರೆ ವಿಷಯಗಳಿತ್ತು. ನಾನು ಇಲ್ಲಿ ಮೇಜರ್ ಸಬ್ಜೆಕ್ಟ್ನ ತೊಗೊಂಡಿದ್ದೀನಿ. ನಂತರ ಇದರಲ್ಲಿ 50+ ಲಾಂಗ್ ಕ್ವಶನ್ಸ್ ಇತ್ತು. ಅಂದರೆ ಬಹಳ ಜನಕ್ಕೆ ಕ್ವಶನ್ ಪೇಪರ್ನ ಕಂಪ್ಲೀಟ್ ಮಾಡೋದಕ್ಕೆ ಕೂಡ ಆಗಿಲ್ಲ. ಹಾಗೆ ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ ವೈಸ್ ಆಗಿರ್ಬೋದು, ಬಹಳ ಪ್ರಶ್ನೆಗಳಿತ್ತು. ಇದರಿಂದ ನಮಗೆ ತಿಳಿಯೋದೇನೆಂದರೆ ಮುಂಬರುವ SDA ಎಕ್ಸಾಮ್ಸ್ ಕೂಡ ಇದೇ ರೀತಿ ಇರ್ಬೋದು. ಬಟ್ FDA ಅನ್ನೋದು ಡಿಗ್ರಿ ಮೇಲೆ ಇರೋದ್ರಿಂದ ಸ್ವಲ್ಪ ಟಫ್ ಇತ್ತು. ಮುಂದೆ SDA ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಅನ್ಪ್ರಿಡಿಕ್ಟಬಲ್. ಈ ಪ್ರಶ್ನೆ ಪತ್ರಿಕೆಯಲ್ಲಿ 21 ಪ್ರಶ್ನೆ ಇದೆ ಅಂದ ತಕ್ಷಣ ನೆಕ್ಸ್ಟ್ SDAದಲ್ಲಿ ಕೂಡ ಹಿಸ್ಟ್ರಿ ಮೇಲೆ 21 ಕೇಳ್ತಾರೆ ಅನ್ನೋದು ಚಾನ್ಸಸ್ ಏನಿದೆ ಅದು ಯಾರಿಗೂ ಹೇಳೋದಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಪೊಲಿಟಿ ಮೇಲೆ ಬರ್ಬೋದು. ಯಾಕಂದರೆ ಪೊಲಿಟಿ ಮೇಲೆ ಜಾಸ್ತಿ ಕ್ವಶನ್ಸ್ ಯಾವಾಗಲೂ ಕೇಳ್ತಾ ಇದ್ರು, ಬಟ್ ಈ ಸತಿ ಕೇಳಿಲ್ಲ. ಕೇವಲ 4 ಪ್ರಶ್ನೆ ಕೇಳಿದ್ದಾರೆ. ಅದು ಮತ್ತು ಪಂಚಾಯತ್ ಇದಕ್ಕೆ ಸೇರಿಸಿದ್ರೆ ಭಾಳ ಆಗುತ್ತೆ. ಸುಮಾರು ಒಂದು 10 ಪ್ರಶ್ನೆ ಬರ್ಬೋದೇನೋ. ಪಂಚಾಯತ್ಸ್ ಕೂಡ ಇದಕ್ಕೆ ಸೇರಿಸಿದ್ರೆ ಇಂಡಿಯನ್ ಪಾಲಿಟಿಗೆ ನಮಗೆ 10 ಪ್ರಶ್ನೆ ಸಿಗ್ಬೋದು ಕಂಪ್ಲೀಟ್ ಇಂಡಿಯನ್ ಪಾಲಿಟಿಯಿಂದ. ಸೊ ಕರೆಂಟ್ ಅಫೇರ್ಸ್ ಕೂಡ 11 ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಕೇವಲ 1 ತಿಂಗಳು ಹಿಂದೆದು ಕೇಳಿದ್ದಾರೆ. ಹಾಗೆ PM ವಿಶ್ವಕರ್ಮ ಅಂತ ಏನಿದೆ ಆ ಯೋಜನೆ ಬಗ್ಗೆ ಕೂಡ ಕೇಳಿದ್ದಾರೆ. ಸೈನ್ಸ್ ಆ್ಯಂಡ್ ಟೆಕ್ 14 ಪ್ರಶ್ನೆ, ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಇತ್ತು ಆ್ಯಂಡ್ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದು ಆಳವಾಗಿ ಅಧ್ಯಯನ ಮಾಡಿದ್ದವರಿಗೆ ಈಸಿ ಇತ್ತು. ಮೆಂಟಲ್ ಅಬಿಲಿಟಿ ಕೂಡ ಹಾಗೆ ಪರ್ಸೆಂಟೇಜ್ ಆಗಿರ್ಬೋದು, ಕೋಡಿಂಗ್ ಡಿಕೋಡಿಂಗ್ ಆಗಿರ್ಬೋದು, ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಈ ರೀತಿ ಪ್ರಶ್ನೆಗಳಿದ್ವು. ಹಿಸ್ಟ್ರಿ ಮೇಲೆ ಸ್ವಲ್ಪ ಕಷ್ಟ ಇತ್ತು ಅನ್ಬೋದು. ಯಾಕಂದರೆ ಇನ್ನು ಏನಿದೆ 1942 ಏನಿದೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಅದ್ರ ಮೇಲೆ ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ 2 ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿತ್ತಂದರೆ 12 ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರೋದಿಲ್ಲ. ಈ ರೀತಿ ಕಷ್ಟ ಪ್ರಶ್ನೆ ಬಂದಿರುತ್ತೆ. ಇದರಿಂದ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಒಬ್ಬರಿಗೆ ಕಷ್ಟ ಇದೆ ಅಂದರೆ ಮತ್ತೊಬ್ಬರಿಗೆ ಈಸಿ ಇರ್ಬೋದು, ಬಟ್ ಬಹಳ ಮಂದಿಗೆ ಅದು ಕಷ್ಟನೇ ಇರುತ್ತೆ. ಫಸ್ಟ್ ಟೈಮ್ ಆ ಸ್ಟೇಟ್ಮೆಂಟ್ ನೋಡ್ತಾ ಇರ್ತೀವಿ. ಸೊ ಈ ರೀತಿ ಕ್ವಶನ್ ಪೇಪರ್ ಕಷ್ಟ ಬಂದಾಗ ಕಟ್ ಆಫ್ ಕೂಡ ನಮಗೆ ಲೋ ಹೋಗುತ್ತೆ. ಸೊ ಟೆನ್ಷನ್ ಏನಿಲ್ಲ. ಕಷ್ಟ ಇತ್ತು ಕ್ವಶನ್ ಪೇಪರ್ ಅಂದರೆ ಕಟ್ ಆಫ್ ಕೂಡ ವೆರಿ ಲೋ ಹೋಗುತ್ತೆ. ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾರು ತೆಗೆದಿರ್ತಾರೆ ಅವರು ಸೆಲೆಕ್ಟ್ ಆಗೇ ಆಗ್ತಾರೆ. ಸೊ ಇದರಿಂದ ತಿಳಿಬೇಕಾಗಿದ್ದು SDA ಎಕ್ಸಾಮ್ಸ್ನಲ್ಲಿ ಕೂಡ ಈ ರೀತಿ ಪ್ರಶ್ನೆ ಪತ್ರಿಕೆ ಬಂದರೆ ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಭಾಳ ಜನಕ್ಕೆ ಕಷ್ಟ ಆಗಿರುತ್ತೆ. ಇತ್ತೀಚೆಗೆ ಬಂದ ರಿವ್ಯೂ ಪ್ರಕಾರ ಈ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಮಾಡೋದಕ್ಕೆ ಕೂಡ ಬಹಳ ಜನಕ್ಕೆ ಆಗಲಿಲ್ಲ. ಬಹಳ ಜನಕ್ಕೆ, ಬಟ್ ಎಲ್ಲರೂ ಮಾಡಿಲ್ಲ ಅಂತಲ್ಲ, ಮಾಡಿರ್ತಾರೆ. ಯಾರು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ, ಹೈ ಲೆವೆಲ್ ಎಕ್ಸಾಮ್ಸ್ಗೆ ಯಾರು ಓದಿರ್ತಾರೆ ಅವರೆಲ್ಲ ಕೂಡ ಒಳ್ಳೆ ಅಂಕಗಳನ್ನು ಸ್ಕೋರ್ ಮಾಡೋ ರೀತಿ ಅಟೆಂಡ್ ಮಾಡಿರ್ತಾರೆ. ಈ ರೀತಿ ಕಷ್ಟ ಪ್ರಶ್ನೆ ಪತ್ರಿಕೆ ಇದ್ದಾಗ 100 ಕ್ವಶನ್ಸ್ನ ಅಟೆಂಡ್ ಮಾಡೋದು ಸ್ವಲ್ಪ ರಿಸ್ಕ್. ಯಾಕಂದರೆ ನೆಗೆಟಿವ್ನಲ್ಲಿ ನೀವು ನೋಡಿ 80 ಅಟೆಂಡ್ ಮಾಡಿ ನೆಗೆಟಿವ್ ಎಲ್ಲ ಕಳೆದು 30 ಬಂತಂದರೆ ವೆರಿ ಲಾಸ್ ಅಲ್ವಾ, ಬಹಳ ಲಾಸ್. ಅಲ್ಲಿ ನೀವು ಲೀಸ್ಟಿಂದ ಆಲ್ಮೋಸ್ಟ್ ಹೊರಗೆ ಹೋಗ್ಬಿಟ್ಟಿದ್ದೀರಾ ನೀವು. ಸೊ ಯಾವುದು ಗೊತ್ತು, ಅಕ್ಯುರೇಸಿ ಕರೆಕ್ಟಾಗಿರಬೇಕು. ನೀವು ಮಾರ್ಕ್ ಹಾಕ್ತಿದ್ದೀರಾ 4 ರೌಂಡ್ ಮೇಲೆ ಅಂದರೆ ಅಕ್ಯುರೇಸಿ ಕರೆಕ್ಟ್ ಇರಬೇಕು. ಓಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಕೊನೆಗೆ 5 ನಿಮಿಷ ಕೊಡ್ತಾರಲ್ಲ, ಅದರಲ್ಲಿ 5ನೇ ಏನಿದೆ ಬಬಲ್ ಏನಿದೆ ಅದನ್ನು ನೀವು ಟಿಕ್ ಆಗಬೇಕಾಗುತ್ತೆ. ಅದರ್ವೈಸ್ ನಿಮಗೆ ಅದು 1/4 ಏನು ಇದೆಯಲ್ಲ ಆ ರೀತಿ ನೆಗೆಟಿವ್ ಮಾರ್ಕಿಂಗಿಗೆ ಹೋಗುತ್ತೆ. ಎಲ್ಲ ಗಮನ ಇಟ್ಕೊಳ್ಳಿ. ಹಾಗೆ SDAಗೆ ಚೆನ್ನಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಇದು SDA ಮೇಲೆ ನಡೆಯುವಂಥ ಅಂದರೆ KE ಎಕ್ಸಾಮ್ಸ್ ಇತ್ತೀಚೆಗೆ ಕಾಲ್ ಫಾರ್ಮ್ ಆಗಿರುವಂಥದ್ರ ಮೇಲೆ ಫೈನಲ್ ಸ್ಟ್ರಾಟಜಿ ವಿಡಿಯೋಸ್ ಆಗಿರುತ್ತೆ. ಸೊ ವಿಷಯವಾರು ತರಗತಿಗಳು ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ. ಸೈನ್ಸ್ ಕ್ಲಾಸಸನ್ನು ಹಾಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಕ್ಲಾಸಸನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ.